ತಮ್ಮನ ಮಗಳಿಗೆ ಒಂದು ಹುಡುಗಿ ಆಗ್ಯದ. ಆಕಿನೂ ಹುಡುಗಿ ಅಮ್ಮೋರ ಕೃಪಾ ಆಶೀರ್ವಾದದಿಂದ ಹುಟ್ಟಿದ ಸಲುವಾಗಿ ಭಾರಿ ಆ್ಯಕ್ಟಿವ್ ಅದಾಳ. ಮತ್ತು ನಾನಾ ಥರದ ಈ ರೀತಿ ನಮ್ಗೆ ಅನುಭವಗಳಾಗ್ಯಾರ. ಮತ್ತು ನಮ್ಮ ಮಗನಿಗೆ ಇಲ್ಲಿಗೆ ಆರಾಮಿಲ್ದಾಗ ಬರೋಕ್ಕಿಂತ ಮುಂಚೆನೂ ನಾವು ಅಮ್ಮೋರ ಬಳಿ ಒಂದು ಸಲ 2 ಸಲ ಬಂದಿದ್ದೆವು. ಬಂದಾಗ ಅಮ್ಮೋರು ನಮ್ಗೆ ಯಾಕೆ ಬಂದಿರಿ ಏನು ಅಂತಂದ್ರೆ, ಸ್ವಲ್ಪ ನಮ್ಮ ಮಗ ಸ್ಕೂಲಿಗೆ ಹೋಗಂಗಿಲ್ಲ, ಅವಾಗ ಜ್ವರ ಬರ್ತಾವ, ಇಂಜೆಕ್ಷನ್ ಮಾಡಿಸ್ತಾನೆ ಅವ್ನಿಗೆ ಆರಾಮ ಆಗಂಗಿಲ್ಲ ಅಂತ ಅಮ್ಮೋರಿಗೆ ಅಂದ್ರೆ, ಅಮ್ಮೋರು ಅಂದ್ರೆ ಹಿಂಗೆ ಅಂದರು. ಅಮ್ಮೋರು ಇರು 2 ದಿವಸ ಅಂದ್ರೆ ಉಳ್ದೆವು. ಅದ್ರ ನಂತರ ನಾವು ಇಂಜೆಕ್ಷನ್ ಮಾಡ್ಕೊಂಡಿದ್ದೆ ಕೋವಿಡ್ ಇಂಜೆಕ್ಷನ್. ಅವಾಗಿನಿಂದ ಅವನಿಗೆಲ್ಲ ರೀತಿಯಿಂದ ಆರೋಗ್ಯ ಸರಿ ಆಯಿತು. ನಮ್ಮ ಮನಸ್ಸಿಗಂತೂ ಅಮ್ಮೋರೇ ನಮ್ಗೆ ಸಾಕ್ಷಾತ್ ಪರಮಾತ್ಮ ದೊರೆತಾರಂತೇಳಿ ನಾವು ಅವ್ರಿಗೆ ಗಟ್ಟಿ ಹಿಡ್ಕೊಂಡು ಕುಂತಿದ್ದೆವು. ಎಂಥ ಪರಿಸ್ಥಿತಿದಾಗೂ ಅಮ್ಮೋರು ನಮ್ದೆಲ್ಲ ಬಯಲು ಮಾಡ್ತಾರೆ. ಎಲ್ಲ ರೀತಿಲಿಂದ ನಮ್ಗೆ ಅವ್ರಿಂದ ಸುಖ ಆಯ್ತದ, ಶಾಂತಿ ಆಯ್ತದ, ಸಮೃದ್ಧಿ ಆಯ್ತದ, ನಮ್ಮ ಮನಸ್ಸಿಗೆ ಸಮಾಧಾನ ಅದ. ನಾವು ಇಲ್ಲಿಗೆ ಬರಬೇಕು ಅಂದ್ರೆ ಅವ್ರು ಎಲ್ಲ ನಮ್ಗೆ ಅನುಕೂಲ ಮಾಡ್ಯಾರಂತೆ. ಈ ಯುಗಾದಿ ಹಬ್ಬನೂ ಮಾಡ್ತೇವೆ, ಸಂಕ್ರಾಂತಿ ಹಬ್ಬನೂ ಮಾಡ್ತೇವೆ. ಇದು ನಮ್ಮ ಮನಸ್ಸಿಗೆ ಅಮ್ಮೋರ್ದಿಂದ ನಮ್ಗೆ ಸ್ವಂತ ಅನುಭವ ಆಗ್ಯದ. ಆಮೇಲೆ ಒಂದು ಸಾರಿ ಬಾಲ್ಕಿದಾಗ ನಮ್ಮ ಮಗ ಇಂಜಿನಿಯರ್ ಓದೋ ಹೊತ್ತಿನಾಗ ಪ್ರಕಾಶ್ ಖಂಡ್ರೆ ಅವರು MLAಗೆ ನಿಂದಿರಬೇಕು ಅಂದ್ರೆ ಅವ್ರ ಮನೆಯಾಗೆಲ್ಲ ಬ್ಯಾಡ್ ಅಂದರು. ಅಮ್ಮೋರ ಕಡೆಗೆ ಹೋಗಿ ಕೇಳಿ ನೀವು ನಿಂದ್ರಷ್ಟ್ರಿ ಅಂತ ನಾವು ಹೇಳಿದೆವು. ಅಮ್ಮೋರು ಬರೋಣ ನಾ ಸಾಷ್ಟಾಂಗ ಹಾಕೋಣ, ಯಾಕಮ್ಮ ನೀ ಬಂದಿ ಅಂದರು. ಇವ್ರು MLA ಸೀಟಿಗೆ ನಿಂದಿರ್ಬೇಕಲ್ಲತ್ತಾರ ಅಮ್ಮ ಅಂದ್ರೆ, ಆಯಿತು ಅವ್ರು ಆಗ್ತಾರ ಅಂದರು. ಅಮ್ಮೋರು ಮುಂದೆ ಅವ್ರು 2 ಸಲ MLA ಆದರು. ಇದು ಎಲ್ಲ ಅನುಭವ ಆಯಿತು. ಅಮ್ಮೋರೇ ಅವ್ರಿಗೇನಿತ್ತು ಡೌಟ, ಅಪೋಸಿಷನ್ದವರು ನಮಗೆ ಗೆದಿ ಕೊಡಂಗಿಲ್ಲ, ಅವು ಓಟಿನ ಡಬ್ಬಿ ಚೇಂಜ್ ಮಾಡ್ತಾರೆ, ಇಲ್ಲ ಅಂದ್ರೆ ನಮ್ಗೆ ಏನಾರೇ ನಮ್ಮ ಜೀವಕ್ಕೆ ಅಪಾಯ ಇರ್ತದ, ಹಿಂಗೆ ಅವರಿಗೆಲ್ಲ ನಾನಾ ಪ್ರಕಾರದ್ದು ಇತ್ತು ಅವರಿಗೆ. ಆವಾಗ ಅಮ್ಮೋರಿಗೆ ನಾವು ಏನೂ ಕೇಳಿಲ್ಲ. ಅಮ್ಮೋರು ಏನಂದರು, ಯಾರು ಡಬ್ಬಿ ಚೇಂಜ್ ಮಾಡ್ಬೇಕು ಅಂದರು. ಅವ್ರು ಡಬ್ಬಿ ಅಂತ ಹೇಳಿಲ್ಲ, ನಿಮ್ಗೆ ಕಣದಾಗ ಪರಮಾತ್ಮ ಇರ್ತಾನೆ, ನಿಮ್ಗೆ ರಕ್ಷಣೆ ಮಾಡ್ತಾನೆ, ನೀವೇನು ಹೆದರ್ಕೊಂಬಂಥದ್ದು ಅವಶ್ಯಕತೆ ಇಲ್ಲ ಅಂದರು. ನಮ್ಮ ಜೀವಕ್ಕೆ ಅಪಾಯ ಅದ ಅಂತಂದರು. ಅವರು ಏನಂದ್ರೆ ಅಮ್ಮೋರು ಸ್ವತಃ ಪ್ರಹ್ಲಾದಗೆ ಅವ್ರ ತಂದೆ ಹಿರಣ್ಯಕಶ್ಯಪೇ ವಿಷ ಕುಡಿಸ್ರು, ಹಾವಿನ ರೂಮಿನಾಗ ಹಾಕರು, ಸಮುದ್ರದಾಗ ಹಾಕರು, ಎಣ್ಣೆಗೆ ಹಾಕರು, ಅವ ಸಾಯಲಿಲ್ಲ. ಯಾರು ದೇವ್ರ ಮೇಲೆ ಭಕ್ತಿ ಇರ್ತದ ಅವ್ರಿಗೇನೂ ಆಗಂಗಿಲ್ಲ ಅಂದರು. ಅವ್ರಿಗೆ ಒಂದು ಅನುಮಾನ ಇತ್ತು, ನಾವು ಗೆದ್ದಿತ್ತೇವೋ ಗೆದಂಗಿಲ್ಲೋ ಅಂತ. ಅದಕ್ಕೇನಂದ್ರು ಅಮ್ಮೋರು ಏನಂದರು, ಯಾರ ಮನಸ್ಸಿನಾಗ ಜನರ ಕಲ್ಯಾಣ ಮಾಡ್ಬೇಕಂತ ಇರ್ತದ, MLA ಆಗ್ಬೇಕಂತಾರ, ಅಂಥವ್ರಿಗೆ ದೇವ್ರ ಕಲ್ಯಾಣ ಮಾಡ್ತಾನೆ, ಅಂಥವ್ರು ಗೆದಿತಾರ, ನಿಮ್ಗೆ ಈ ಸಲ ಅಮ್ಮನ ಆಶೀರ್ವಾದ ಅದ ಅಂತಂದರು. ಅವ್ರ ವಿರುದ್ಧ ಇದ್ದವ್ರನ್ನೂ ಬಂದಿರು, ಅಮ್ಮೋರು ಅವ್ರಿಗೆ ಮಾತಾಡಿಸಿಲ್ಲ, ಅವ್ರ ಬಗ್ಗೆ ಏನೂ ಕೇಳಿಲ್ಲ. ಈ ರೀತಿ ನಮ್ಗೆ ನಾನಾ ಪ್ರಕಾರದ ಅನುಭವಗಳಾಗ್ಯಾವ. ಮತ್ತೊಂದು ಸರ್ತಿ ನಮ್ಮ ಮಗಳಿಗೆ ನೋಡ್ಲಿಕ್ಕಂತ ಬಂದಿರು. MBA ಓದ್ತಾ ಇದ್ದಳು. ನಾವು ಕೊಡಬಾರ್ದು ಅಂದ್ರು ಭೀ ಇಲ್ಲ, ನಾವು ನಿಮ್ಮ ಮಗಳಿಗೆ ಮಾಡ್ತೇವೆ ಅಂದರು. ನಾವು ಅಮ್ಮೋರಿಗೆ ಕೇಳ್ತೀನಿ ಅಂತ ಬಂದ್ರೆ ಅಮ್ಮೋರು ಏನಂದರು, ಇನ್ನೂ 2 ವರ್ಷ ನೀವು ಓದಿಸ್ಬಿಡು, ಮದ್ವೆ ಮಾಡೋದು ವಿಚಾರ ಮಾಡಬೇಡ ಅಂದರು. ನಾ ಅದು ಅಮ್ಮೋರಿಗೆ ಆ ವಿಷಯ ಕೇಳಿಲ್ಲ. ನಾವು ಸಾಷ್ಟಾಂಗ ಮಾಡಿ ಎದ್ದು ಹೇಳೋದ್ರದಾಗೆ ನಿಮ್ಮ ಮಗಳ ಮದುವೆ 2 ವರ್ಷ ಮಾಡೋದು ಬೇಡ ಅಂತಂದರು. ಅದಕ್ಕೆ ನಾವು ಮುಂದೆ ಮಾಡಿಲ್ಲ. ಆಮೇಲೆ ಅವ್ರು ಅಮ್ಮೋರು ಒಂದು ಸಲ ಕರೀಂನಗರ್ ಬಾಲಕೃಷ್ಣನ ಮಗನಿಗೆ ನಮ್ಮ ಮಗಳಿಗೆ ಮಾಡ್ರಿ ಅಂತ ಹೇಳಿದ್ರು. ಅವರು ಹುಡುಗ ಇನ್ನೂ ಮದ್ವೆ ಆಗಂಗಿಲ್ಲ ಅಂದರು. ಈಗ ಅಮ್ಮೋರು ಅನುಷ್ಠಾನಕ್ಕೆ ಹೋಗ್ಲತ್ತಾರ ಅಂತೇಳಿ ನಮ್ಮ ಅತ್ತಿಗೆದ ಅಕ್ಕನ ಮಗನಿಗೆ ಕೊಡಬೇಕು ಅಂತ ನಾವು ಕೇಳಕ್ಕೆ ಬಂದಾಗ ಅಮ್ಮೋರು ಕೊಟ್ಟು ಬಿಡು ಅಂದರು. ನಾವು ಅಮ್ಮೋರು ಕುಂತು ನಮ್ಮ ಅಣ್ಣನ ಮಗಳಿಗೆ ನಮ್ಮ ಮಗನಿಗೆ ನಿಶ್ಚಯ ಮಾಡ್ರು, ಸ್ವತಃ ಕುಂತೆ. ಆಮೇಲೆ ನಮ್ಮ ಮಗಳಿಗೆ ಅವ್ರಿಗೆ ಕೇಳಿನೇ ನಾವು ಮದುವೆ ಮಾಡಿದೆವು. ಈಗ ಮಗಳಿಗೂ 2 ಮಕ್ಕಳಾಗ್ಯಾವ, ಮಗನಿಗೂ 2 ಮಕ್ಕಳಾಗ್ಯಾವ. ಮಗನಿಗೂ ಒಂದು ಗಂಡು ಮಗು, ಒಂದು ಹೆಣ್ಣು ಮಗು ಆಗ್ಯದ. ಈಗ ಮಗಳು ಇಂಜಿನಿಯರಿಂಗ್ 2ನೇ ವರ್ಷ ಮುಗೀತದ. ನಮ್ಮ ಮಗಂದು 9ನೇ ಅನ, ಮಗ 3ನೇ ವರ್ಷ ಇಂಜಿನಿಯರ್ ಓದ್ಲತ್ತಾನ. ಮಗಳು 9ನೇ ಅನ. ಎಲ್ಲ ಸಂಸಾರ ಸುಖ ಅದ. ಏನೇ ಒಂದು ಸ್ವಲ್ಪ ತೊಂದರೆ ಬಂದಾವ ಅಂದ್ರೆ ಅಮ್ಮೋರು ನಮ್ಮ ಪರೀಕ್ಷೆ ತೋಲತ್ತಾರ. ಅವ್ರ ಮೇಲೆ ವಿಶ್ವಾಸ ಇಟ್ಟರೆ ಎಲ್ಲ ತಾನೇ ಬಯಲಾಯ್ತದ ಅಂತ ನಮ್ಮ ವಿಚಾರ ಅದ ನೋಡ್ರಿ.